ನೋಡಿ, ಇದು ಬಹಿರಂಗ ಚರ್ಚೆ. ಅವ್ರು ಪದೇ ಪದೇ ಹೇಳ್ತಾ ಇದ್ದಾರೆ. ನಾನು ರೆಡಿ ಇದ್ದೀನಿ. ಈಗ ನಾವು ಹೋದ ಬಾರಿ ಅವ್ರು ಬಂದು ನನಗೆ ಪತ್ರ ಕೊಟ್ರ ಹೋದ ತಿಂಗಳು ನಮಗೆ 10 ತಿಂಗಳಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ ಅಂದ್ಬಿಟ್ಟು ಬಂದು ಹೇಳಿ ಅಂತ ಹೇಳಿದ್ರು. ನಾನು ಬಸ್ಸೇ ಇಟ್ಟೆ, ಅವ್ರಿಗೆ ಬಸ್ ಕಳಿಸ್ಕೊಟ್ಟೆ ಅವರಿಗೆ, BJP ಆಫೀಸ್ ಅವರಿಗೆ. ಒಂದು ಫುಲ್ ದಿನ ಪಾಪ ನಮ್ಮ ಹುಡುಗರು ಕಾಯಿದ್ರು. ಹತ್ರಿ ಬಸ್ಸು, ನಾವು ಏನೇನಾಗಿದೆ ಏನೇನಾಗಿಲ್ಲ ಅಂತ ತೋರಿಸ್ತೀವಿ ಅಂತ ಬಂದಿಲ್ಲ. ಯಾವ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಲ್ಲಪ್ಪ, ಕಾರ್ಯಕರ್ತರು ರೆಡಿ ಇದ್ದಾರೆ. ಕ್ಯಾಂಡಿಡೇಟ್ ಯಾಕೆ ಬೇಕು ನಿಮಗೆ? ನೀವು ಮಾಡಿರೋದು ಏನಿದೆ ಅಂದ್ಬಿಟ್ಟು ಕಾರ್ಯಕರ್ತರಲ್ಲಿ ಫಸ್ಟ್ ನೀವು ಹೇಳಿ. 5 ಕೇಳಿರೋದು 50 ಅಲ್ಲ, ಹೇಳಿದ್ರಲ್ಲ 55 ಅಲ್ಲ 50 ಹೇಳ್ತೀನಿ ಅಂತ. ಮುಂಜಾನೆ ಬರ್ರಿ, ತೋರಿಸ್ತೀನಿ ನಾನು. ನಾವು 75 ಹೇಳ್ತೀನಿ, ಪಟ್ಟಿ ಕೊಡ್ತೀನಿ ನಾಳೆ ನಿಮ್ಗೆ. ಅವ್ರು 5 ಕೊಟ್ಬಿಡ್ಲಿ ಸಾಕು ನನಗೆ. ಇದು ಪದೇ ಪದೇ ಚರ್ಚೆಗೆ ಬನ್ನಿ, ನಾವು ಡಿಬೇಟಿಗೆ ರೆಡಿ ಇದ್ದೀವಿ ಅಂತ ಹೇಳೋದು ಬಿಡ್ರಿ. ನೀವು ಪತ್ರ ಕಳಿಸ್ದ್ರಾ ಇಲ್ಲ, ನಾನು ಬಸ್ ಕಳಿಸ್ಕೊಟ್ನಾ ಇಲ್ಲ, ಯಾಕೆ ಹತ್ತಿಲ್ಲ ಬಸ್ಸು? 5 ಅಲ್ಲ 75 ವರ್ಷದಿಂದ ಏನು ಮಾಡಿದ್ದೀವಿ ಅದು ತೋರ್ಸೋಕೆ ರೆಡಿ ಇದ್ದೀನಿ. ಯಾವ BJP ಅವರಿಗೆ ತಾಕತ್ತಿದೆ ಬಸ್ ಹತ್ತಲಿ ಹೇಳ್ರಿ, ಬೇಕಾದ್ರೆ ನಾಳೆಯಿಂದ ಮತ್ತೊಮ್ಮೆ ನಿಲ್ಲಿಸ್ತೀನಿ ಬೇಕಿದ್ರೆ. ಸರ್, ಇವತ್ತು BJP ಮತ್ತು JDSನವರು ಫಸ್ಟ್ ಟೈಮ್ ಸಮನ್ವಯ ಸಮಿತಿ ಸಭೆ ಮಾಡಿದ್ರು. ಸಿದ್ದರಾಮಯ್ಯನವರ ಗರ್ವ ಭಂಗ ಮಾಡಬೇಕು ಅಂತ ಸ್ವತಃ ದೇವೇಗೌಡರು ಅದರಲ್ಲಿ ಕರೆ ಕೊಟ್ಟರು. ಈಗ ನೋಡಿ, 136 ಸೀಟ್ ಬಂದ ಮೇಲೆ ಯಾರು ಗರ್ವ ಭಂಗ ಆಗಿದೆ ಗೊತ್ತಿದೆ. ಚುನಾವಣೆಯಲ್ಲಿ ವೇದಿಕೆ ಮೇಲೆ ಟೇಬಲ್ ಕುಟ್ಟಿ ಎಳೆದ್ರು ನಿಮಗೆ ತಾಕತ್ತಿದ್ರೆ, ದಮ್ಮಿದ್ರೆ, ಈ ಏನು BJPದ ಅಲೆ ಇದೆ ಅದನ್ನು ತಡೀರಿ ಅಂತ ಜನ ತೋರಿಸಿಲ್ವಾ? ಆ ಹಳೆ ಮೈಸೂರು ಬೆಲ್ಟಲ್ಲಿ ಕೆಲವು ಜನ ನಮ್ಮದೇ ಸಾಮ್ರಾಜ್ಯ ಇದೆ, ನಮ್ಮದೇ ಭದ್ರಕೋಟೆ ಇದೆ ಅಂದ್ಬಿಟ್ಟು ಅಲ್ಲೂ ಕುಟ್ಟಿ ಹೇಳಿದ್ರಲ್ಲ. ಏನಾಯ್ತು ಅಲ್ಲಿ? ಪ್ರಜಾಪ್ರಭುತ್ವದಲ್ಲಿ ಜನರು ಯಾರು ಗರ್ವ ಭಂಗ ಮಾಡಬೇಕು, ಯಾರಿಗೆ ಎತ್ತಿಡಬೇಕು ಅವ್ರು ತೀರ್ಮಾನ ಮಾಡ್ತಾರೆ. ಇವ್ರದ್ದು ಅಷ್ಟು ಚೆನ್ನಾಗಿದ್ದಿದ್ರೆ, ಮೋದಿ ಅಲೆ ಇದ್ದಿದ್ರೆ, BJP ಅವರ ಸ್ಥಳೀಯ ಮುಖಂಡರ ನಾಯಕತ್ವ ಅಷ್ಟು ಬಲಿಷ್ಠವಾಗಿದ್ದಿದ್ರೆ ಇವರಿಬ್ಬರಿಗೆ ಏನಕ್ಕೆ ಬೇಕಾಗಿತ್ತಪ್ಪ ಇಷ್ಟು ಪ್ರೀತಿ? ಏನಕ್ಕೆ ಬೇಕಾಗಿತ್ತು ಮೈತ್ರಿ? ಇವರು ಸ್ಟ್ರಾಂಗ್ ಅಂತಾರಲ್ಲ ಓಲ್ಡ್ ಮೈಸೂರು ರೀಜನ್ನಲ್ಲಿ, ಮತ್ತು ಯಾಕೆ ಮೈತ್ರಿ ಮಾಡಿಕೊಂಡ್ರು? ಇವರು ಸ್ಟ್ರಾಂಗ್, ನಾವೇ ಸ್ಟ್ರಾಂಗ್ ಅಂತಾರಲ್ಲ, ಮೈತ್ರಿ ಯಾಕೆ ಮಾಡಿಕೊಂಡ್ರು? ಆಮೇಲೆ ಗರ್ವ ಭಂಗ ಆಗಬೇಕು ಅಂದಿದ್ರೆ ನಿಮ್ಮ ಟಿಕೆಟ್ ಮೇಲೆ ನಿಲ್ಲಿಸ್ಬೇಕಾಗಿತ್ತು ಡಾಕ್ಟರ್ ಮಂಜುನಾಥ್ ಅವರಿಗೆ. ಮನೆಯವ್ರಿಗೆ ಹೋಗ್ಬಿಟ್ಟು, ಕುಟುಂಬದವ್ರಿಗೆ ಹೋಗ್ಬಿಟ್ಟು BJP ಟಿಕೆಟ್ ಮೇಲೆ ನಿಲ್ಲಿಸ್ಬಿಟ್ಟು ಗರ್ವ ಭಂಗ ಮಾಡ್ತೀನಿ ಅಂದ್ಬಿಟ್ಟು ಹೇಳ್ತೀರಲ್ರಿ, ನಿಮ್ಗೆ ಶೋಭೆ ತರುತ್ತಾ? ಸರ್, 91 ವರ್ಷ ವಯಸ್ಸಾಗಿದೆ, ನನ್ನ ತಾಕತ್ತೇನು ಅನ್ನೋದು ಇವಾಗ ವರ್ಷ ಅವರಿಗೆ ಆಯಿಸ್ಕೊಡ್ಲಿ, ಇನ್ನೂ 150 ವರ್ಷ ಬಾಳಲಿ. ದೇವೇಗೌಡರು ವೈಯಕ್ತಿಕವಾಗಿ ನಾನೇನು ಹೇಳೋಕ್ಕೋಗಲ್ಲ, ಅವ್ರ ಸೇವೆ ಅವ್ರದ್ದಿದೆ. ಆದರೆ JDS ಅವರು ಹಿಂಗೆ ಮಾತಾಡೋದು ಸರಿಯಲ್ಲ. ಇನ್ನು ಏನು ಮಾಡಿದ್ರು ಕೂಡ ನೋಡ್ರಿ, ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇಷ್ಟು ವರ್ಷ ಆಯಿತು, 4 ಸೀಟ್ ದಾಟಿದಾರೇನ್ರಿ? ಮತ್ತು ಯಾವುದ್ರ ಬಗ್ಗೆ ಮಾತಾಡಿ ಸ್ವಲ್ಪ ಅಂಕಿಅಂಶ ಇಟ್ಕೊಂಡು ಮಾತಾಡಿದ್ರೆ, ಲಾಜಿಕಲಿ ಮಾತಾಡಿದ್ರೆ ನಾವು ಉತ್ತರ ಕೊಡ್ಬೋದು. ಸಿದ್ದರಾಮಯ್ಯ ಅವರು ಅಮಿತ್ ಶಾ ಅವರನ್ನ ಗೂಂಡಾ ಅನ್ನೋಂಥ ಪದ ಬಳಕೆ ಮಾಡಿದ್ದಾರೆ, ಸರಿನಾ ಸರ್? ಅಮಿತ್ ಶಾ ಅವರಿಗೆ ಗಡೀಪಾರ್ ಆಗಿದ್ರಲ್ಲ, ಅಮಿತ್ ಶಾ ಅವ್ರು ಗಡೀಪಾರ್ ಆಗಿದ್ರಲ್ಲ, ಆಗಿದ್ರಲ್ಲ, CBIನಲ್ಲಿ ವಿಚಾರಣೆಗೆ ಒಳಪಡಿಸಿದ್ರಲ್ಲ. ಮತ್ತೆ ಇಲ್ಲ, ನಾನು ಕೇಳ್ತಾ ಇರೋ ಹೌದಾ ಇಲ್ಲ ಅಂತ ಕೇಳ್ತಾ ಇರೋದು. ಇಲ್ಲ, ನನ್ನ ಒಪಿನಿಯನ್ ಬಿಟ್ಬಿಡ್ರಿ. ಗಡೀಪಾರ್ಗ ಆಗಿದ್ದವ್ರಿಗೆ ಏನಂತೀನಿ ನನ್ನ ಪ್ರಶ್ನೆ ನೀವು ಉತ್ತರ ಏನಪ್ಪ? ನೀವು ಎಲ್ಲದು ನನ್ನ ಬಾಯಿಂದಲೇ ನಾನು ಕೇಳ್ತಾ ಇರೋದು. ಒಂದು ನಿಮಿಷ ನಾನು ಕೇಳ್ತಾ ಇರೋದು, ನಾನು ಯಾರ್ದು ಮಾತು ಸಮರ್ಥನೆ ಮಾಡ್ಕೊತಾ ಇಲ್ಲ. ನಾನು ಕೇಳ್ತಾ ಇರೋದು ಗಡೀಪಾರ್ ಆಗಿದ್ರೆ ಇಲ್ಲ, ಅವ್ರ ಮೇಲೆ CBI ಕೇಸ್ಗಳು ಇಲ್ಲ, ಅವ್ರ ಮೇಲೆ ಹಲವಾರು ಕೇಸ್ಗಳು ಇವ್ರು ಮುಚ್ಚಾಕಿದ್ರೆ ಇಲ್ಲ, ಅಷ್ಟೇ ಕೇಳ್ತಾ ಇರೋದು. ನಿಮ್ಮ ವಿವೇಚನೆಗೆ ಬಿಡ್ತೀನಿ. ನೋಡಿ, ನಾನು ಹೇಳ್ತಾ ಇಲ್ವಾ, ಈ ಅಬ್ಕಿ ಬಾರ್ ಏನು 400 ಪಾರ್ ಅಂತ ಇದ್ದಾರಲ್ಲ, 400 ಪಾರ್ ಹೇಗೆ ಅಂತ ಹೇಳ್ತಾ ಇಲ್ಲ. ಇವರು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಮಾಡಲಿ. ಇವ್ರದ್ದು ಸ್ಟಾರ್ ಕ್ಯಾಂಪೇನರ್ಸ್ ಇದ್ದಾರಲ್ಲ, CBI, IT, ED, ಇದಕ್ಕೆ ಹೊರಗಿಟ್ಕೊಂಡು ನೀವು ಚುನಾವಣೆ ಮಾಡಿರಿ, ಆರಾಮಾಗಿ ನೋಡ್ರಿ. ಕಾಂಗ್ರೆಸ್ ಇಸ್ ಬಾರ್ 400 ಪಾರ್ ಆಗುತ್ತೆ ಇವತ್ತು. ಮಾಡೋಕ್ಕೆ ತಾಕತ್ತಿದೆಯೇನ್ರಿ ಅವ್ರ ಹತ್ರ? ಅರವಿಂದ್ ಕೇಜ್ರಿವಾಲಿಗಿರ್ಬೋದು, ಕಾಂಗ್ರೆಸ್ ಅವರಿಗಿರ್ಬೋದು. ನಮ್ಮ ಏನೋ 13 ಲಕ್ಷ ಯಾವುದು MP MLAಗಳು ಹಾಕಿದ್ದಾರೆ, ಯಾರು ಹಾಕಿದ್ದಾರೆ ಅಂತಲೂ ಹೇಳಿದ್ದಾರೆ. ಅದಕ್ಕೋಸ್ಕರ ಇಷ್ಟು ದೊಡ್ಡ ಫೈನು. ಅವ್ರದ್ದು ಇದರಲ್ಲಿ 4,000 ಕೋಟಿ ರೂಪಾಯಿ ಕೊಳಿತಾ ಇದೆ ಅಕೌಂಟ್ನಲ್ಲಿ, ಅದ್ರ ಬಗ್ಗೆ ಹೇಳಲ್ಲ. 8,000 ಕೋಟಿ ರೂಪಾಯಿ ಎಲೆಕ್ಟೋರಲ್ ಬಾಂಡ್ಸಲ್ಲಿ ತೊಗೊಂಡಿದ್ದಾರೆ, ಅದ್ರ ಬಗ್ಗೆ ಹೇಳೋದಿಲ್ಲ. ಎಲ್ಲ BJP ಸೇರಿದ ತಕ್ಷಣ ಹಲವಾರು ಶಾಸಕರು ಮತ್ತು ಸಂಸದರು ವೈಟ್ ವಾಶ್ ಆಗ್ತಾರೆ. ಇವತ್ತು ಪ್ರಫುಲ್ ಪಟೇಲ್ ಅವ್ರ ಕೇಸು ವಿಡ್ರಾ ಮಾಡ್ಕೊಂಡಿದ್ದಾರೆ. ಹೆಂಗ್ರಿ ಆಗ್ತದೆ? ಕಾನೂನು ಕಾಂಗ್ರೆಸ್ನಲ್ಲಿದ್ದಾಗ ಒಂದು ಕಾನೂನು ಇರ್ತದೆ, BJP ಸೇರಿದ ತಕ್ಷಣ ಸಂವಿಧಾನನೇ ಬದಲಾವಣೆ ಆಗುತ್ತೆ ಇವರಿಗೆ, ಕಾನೂನೇ ಬದಲಾವಣೆ ಆಗುತ್ತೆ ಇವರಿಗೆ. ಹೇಗೆ? ನಿಮ್ಮ ಮಾಹಿತಿಗೆ ಇಲ್ಲಿಯವರೆಗೂ ನನ್ನ ಪ್ರಕಾರ 450
ಶಾಸಕರು ಸಂಸದರು ಬೇರೆ ಪಕ್ಷದಿಂದ ಬಿಟ್ಟು ಇವತ್ತು ಬಿ ಜೆ ಪಿ ಸೇರ್ಪಡೆ ಆಗಿದ್ದಾರೆ ಐ ಟಿ ಇಡಿಯಿಂದ. ಈ ಚುನಾವಣೆ ನಡೀತಾ ಇರೋದು ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಅಲ್ಲ, ಕಾಂಗ್ರೆಸ್ ವರ್ಸಸ್ ಓಲ್ಡ್ ಕಾಂಗ್ರೆಸ್. ಅಲ್ಲ, ಮೊನ್ನೆ ಇದು ಅಕೌಂಟ್ ಫ್ರೀಸ್ ಆಯಿತು, ಇವತ್ತು ಪೆನಾಲ್ಟಿ ನೋಟಿಸ್ ಮಾಡ್ತಾರೆ. ಇನ್ನೂ ನೋಡಿ, ಈಗ ಅವರಿಗೆ ಭಯ ಇದೆ ರೀ. ನೀವು ಬರೆದಿಟ್ಕೊಳ್ಳಿ, ಇವ್ರೇನು 370 ಅಂತ ಇದ್ದಾರಲ್ಲ, ಆಗಲ್ಲ. ಎಲ್ಲಿದೆ ರೀ? ಮಹಾರಾಷ್ಟ್ರದಲ್ಲಿ ಅವ್ರು ಫುಲ್ ಎಲ್ಲ ಕಡೆ ಸ್ಪರ್ಧೆ ಮಾಡ್ತಾಯಿದ್ದಾರಾ? ತಮಿಳ್ನಾಡಿನಲ್ಲಿ ಮಾಡ್ತಾಯಿದ್ದಾರಾ? ಆಂಧ್ರದಲ್ಲಿ ಮಾಡ್ತಾಯಿದ್ದಾರಾ? ತೆಲಂಗಾಣದಲ್ಲಿ ಮಾಡ್ತಾಯಿದ್ದಾರಾ? ಕರ್ನಾಟಕದಲ್ಲಿ ಮಾಡ್ತಾಯಿದ್ದಾರಾ? ಕೇರಳನಲ್ಲಿ ಮಾಡ್ತಾಯಿದ್ದಾರಾ? ಎಲ್ಲಿಂದ ಬರುತ್ತೆ 400 ಸೀಟ್ ಇವರಿಗೆ? ಸುಮ್ಮನೆ ಒಂದು ಫಿಯರ್ ಸೈಕಾಸಿಸ್ಸು, ಒಂದೇನು ಸ್ಲೋಗನ್ ಹೊಡೆಯೋದು, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋದು, ಅದು ಮಾಸ್ಟರ್ ಮಾಡಿಬಿಟ್ಟಿದ್ದಾರೆ ಅವರು. ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಹೇಳೋದು ಅಷ್ಟೇ ಇರೋದು. ಅಂಕಿಅಂಶಗಳು ಕೊಡಿ, ಎಲ್ಲಿಂದ ಬರ್ತದೆ 400 ಅಂತ.